ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ತಂದೆಯ ದೇವರು ಮತ್ತೊಂದು ಆವರ್ತಿ ನಮ್ಮನ್ನು ರಾತ್ರಿಯೆಲ್ಲ ಕಾಪಾಡಿ ಜೀವಂತವಾಗಿ ಉಳಿಸಿ ಮತ್ತೊಂದು ದಿನವನ್ನು ಎದುರು ನೋಡಿ ಆತನ ವಾಕ್ಯವನ್ನು ಧ್ಯಾನ ಮಾಡುವಂತೆ, ಆತನ ಪಾದ ಬಳಿಯಲ್ಲಿ ಬರುವಂತೆ ತನ್ನ ಅಮೂಲ್ಯವಾದಂಥ ಅವಕಾಶವನ್ನು ನಮಗೆ ಒದಗಿಸಿಕೊಟ್ಟಿದ್ದಕ್ಕಾಗಿ ತಂದೆಯ ದೇವರಿಗೂ ನಮ್ಮ ರಕ್ಷಕರಂತೆ ಯೇಸು ಕ್ರಿಸ್ತನ ಕೃತಜ್ಞತೆಯನ್ನು ಸಲ್ಲಿಸೋಣ. ಈ ದಿನದ ಪರಲೋಕ ಮನ್ನವನ್ನು ಧ್ಯಾನ ಮಾಡಿಕೊಳ್ಳೋಣ. ನವೆಂಬರ್ 4ನೇ ತಾರೀಕು. ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡನು. ಫಿಲಿಪ್ಪಿಯವರಿಗೆ ಬರೆದಂಥ ಪತ್ರಿಕೆ 2ನೇ ಅಧ್ಯಾಯ 7ನೇ ವಚನ. ಯಾವ ಮನುಷ್ಯನೇ ಆಗಲಿ ಇಬ್ಬರು ಯಜಮಾನರಿಗೆ ಸೇವೆ ಮಾಡಿ ಅವರನ್ನು ತೃಪ್ತಿಪಡಿಸಲಾರನು ಮತ್ತು ಅವರನ್ನು ನ್ಯಾಯವಾಗಿ ಸೇವಿಸಲಾರನು, ಏಕೆಂದರೆ ಅವರ ಇಚ್ಛೆ ಮತ್ತು ಸ್ವಭಾವಗಳು ಬೇರೆ ಬೇರೆಯಾಗಿರ್ತವೆ. ಇದೇ ರೀತಿ ನಾವು ಕೂಡ ದೇವರನ್ನು ಮತ್ತು ಆತನ ನೀತಿಯನ್ನು, ಅದೇ ಸಮಯದಲ್ಲಿ ಆಪಾದಕ ದೇವದೂತನನ್ನು ಅನುಸರಿಸುವ ಈಗಿನ ಅಧಿಪತಿಗಳಾಗಲಿ ಅಥವಾ ಕೆಟ್ಟದ್ದಾಗಿರುವಂಥ ಈಗಿನ ಜಗತ್ತನ್ನಾಳುವ ಇಹಲೋಕಾಧಿಪತಿಗಳನ್ನಾಗಲಿ ಸೇವಿಸಲು ಸಾಧ್ಯವಿಲ್ಲ. ಹೀಗಿರುವಲ್ಲಿ ಕರ್ತನ ಜನರು, ಅಂದರೆ ಕರ್ತನಿಗಾಗಿ ತಮ್ಮನ್ನು ಪ್ರತಿಷ್ಠೆಪಡಿಸಿಕೊಂಡಿರುವರು, ಪರಲೋಕದಲ್ಲಿ ಗಂಟು ಮಾಡಿಕೊಳ್ಳಲು ಕರೆಯಲ್ಪಟ್ಟಿದ್ದಾರೆ. ದೇವರಲ್ಲಿ ಐಶ್ವರ್ಯವಂತರಾಗಿರುವವರೆಲ್ಲರೂ ಪ್ರತಿಷ್ಠೆ ಪಡಿಸಿಕೊಳ್ಳದ ಲೋಕದ ಜನರ ದೃಷ್ಟಿಯಲ್ಲಿ ಮತ್ತು ಧನವನ್ನು ಪ್ರೀತಿಸುವ ಹಾಗೂ ಯಾವುದೇ ಉದ್ಯೋಗದಲ್ಲಿದ್ದರೂ ಸ್ವಾರ್ಥಿಗಳಾಗಿ ಲೋಕವನ್ನು ಪ್ರೀತಿಸುವವರ ದೃಷ್ಟಿಯಲ್ಲಿ ಪ್ರತಿಷ್ಠಿತ ಜನರು ಅಪಕೀರ್ತಿ ಅಥವಾ ಗಣನೆಗೆ ಬಾರದವರು ಎಂಬುದಾಗಿ ಕಂಡುಬರುವರು. ಅಲ್ಲದೆ ಇದನ್ನು ಆಘಾತವೆಂದೆಣಿಸದೆ ದೇವರ ರಾಜ್ಯವನ್ನು ಸಂಪಾದಿಸಲು ಎಲ್ಲವನ್ನ ಸಹಿಸಿಕೊಳ್ಳಬೇಕಾಗಿರುವುದು. ಈ ವಾಕ್ಯ ಮತ್ತು ಇದರ ಮುಂದಿನ ಭಾಗ ಮತ್ತು ಈ ವಾಕ್ಯದ ನಂತರ ಬರುವ ಭಾಗವನ್ನು ಸರಿಯಾಗಿ ತರ್ಜಿಮೆ ಮಾಡಿದಲ್ಲಿ ಸತ್ಯವೇನದ ಬಲಯುತವಾದ ವಾಕ್ಯ ನಮಗೆ ಅರ್ಥೈಸುವುದು ಏನೆಂದರೆ, ಕ್ರಿಸ್ತ ಯೇಸುವು ಸರ್ವಶಕ್ತನಾದ ದೇವರಾಗಿರಲಿಲ್ಲ. ಆತನು ತನ್ನ ಹಿಂದಿನ ಸ್ವಭಾವವನ್ನು ಮತ್ತು ಆತ ಸ್ಥಿತಿಯನ್ನು ಬಿಟ್ಟು ಭೂಲೋಕದಲ್ಲಿ ಮನುಷ್ಯನಾದನು. ಹೀಗೆ ಭೂಲೋಕದಲ್ಲಿದ್ದಾಗ ಆತನು ದೇವರು ಮತ್ತು ಮನುಷ್ಯನೂ ಆಗಿರಲಿಲ್ಲ. ಆತನು ಆತ್ಮದಲ್ಲಿ ಹುಟ್ಟುವುದಕ್ಕೆ ಮುಂಚೆ ಪರಿಪೂರ್ಣ ಪಾಪರಹಿತನಾಗಿದ್ದಂಥ ಮಾನವನಾಗಿದ್ದನೆಂಬುದನ್ನು ಸ್ಪಷ್ಟವಾಗಿ ಬೋಧಿಸುತ್ತದೆ. ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡನು ಅಂದರೆ ತಾನು ಭೂಲೋಕಕ್ಕೆ ಬರುವುದಕ್ಕೆ ಮೊದಲು ತನಗಿದ್ದಂಥ ಸ್ವಭಾವ, ಅಂದರೆ ಆತ್ಮಿಕ ಸ್ವಭಾವ, ಪ್ರಭಾವ ಎಲ್ಲವನ್ನು ಬಿಟ್ಟನೆಂಬುದಾಗಿ ದಾಸನ ರೂಪವನ್ನು ಧರಿಸಿಕೊಂಡನು. ಅಂದರೆ ಮನುಷ್ಯನಾದರು ಅಥವಾ ಮಾನವ ಸ್ವಭಾವನ ಆದನು ಎಂಬುದು ಅರ್ಥ. ಹೀಗೆ ಆತನು ಆದಾಮನು ಮಾಡಿದ ಪಾಪ ಮಾಡುವುದಕ್ಕೆ ಮುಂಚೆ ಹೇಗೆ ಇದ್ದರೂ ಆದಾಮ, ಆ ರೀತಿಯಲ್ಲಿ ಕ್ರಿಸ್ತನು ಪರಿಪೂರ್ಣ ಮಾನವನಾಗಿ ಆದಾಮನಿಗೆ ಸರಿಸಮಾನವಾದಂಥ ಈಡನ್ನು ಕೊಡುವುದಕ್ಕೆ, ಅವನಿಂದ ಉತ್ಪತ್ತಿಯಾದ ಅವನ ಸಂತಾನಕ್ಕೂ ಈಡು ಕೊಡೋದಕ್ಕೆ ಅದು ಸಾಧ್ಯ ಆಯಿತು ಅಂತ ನಾವು ನೋಡ್ತೀವಿ. ಆದ್ದರಿಂದ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡನು. ಏನಕ್ಕೆ ಈ ವಾಕ್ಯದಿಂದ ನಾವು ಏನು ಕಲ್ತ್ಕೊಳ್ಬೋದು ಅಂತ ಈ ವಾಕ್ಯವನ್ನು ಏನಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ ಅಂತ ನೋಡ್ಬೇಕಾದ್ರೆ, ಈ ಮನ್ನವನ್ನು ನಾವು ಆ ಥರ ಇರಬೇಕಾ, ಇದ್ದರೆ ಏನು ಲಾಭ, ಇದರಿಂದ ಏನು ಪಾಠ ನೋಡೋಣ. ಯೋಹಾನ್ ಬರೆದಂಥ ಸುವಾರ್ತೆ 1ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ, ಆ ವಾಕ್ಯವೆಂಬುವನು ನರನಾಗಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು, ನಾವು ಆತನ ಮಹಿಮೆಯನ್ನು ನೋಡಿದೆವು. ಹೀಗೆ ತನ್ನ ಮಹಿಮೆ, ಅಧಿಕಾರ, ಅಂತಸ್ತು ಎಲ್ಲವನ್ನ ತ್ಯಾಗ ಮಾಡಿ ನಮಗಾಗಿ ದಾಸನಾಗಿ, ದೇವರಿಗೆ ಅಥವಾ ದಾಸನಾಗಿ, ನೀತಿಗಾಗಿ ದಾಸನಾಗಿ ದಾಸನ ರೂಪವನ್ನು ಏನು ಮಾಡ್ತಾರಂತೆ, ಧರಿಸಿಕೊಂಡ್ರು ಅಂತ ಬರೀತಾರೆ. ಹಂಗಾದರೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡಂಥ ಉದ್ದೇಶ ಏನು ಅಂತ ನಮ್ಗೆ ಅರ್ಥ ಆಯಿತು. ನಮಗೋಸ್ಕರ ಆತನು ಏನು ಮಾಡಿದ್ರಂತೆ, ಹೀಗೆ ಬರಿದು ಮಾಡಿಕೊಂಡು ದಾಸನಾಗಿ ಬಂದರು. ತನ್ನ ಇದ್ದಂಥ ಎಲ್ಲ ಮಹಿಮೆ, ಅಧಿಕಾರಗಳನ್ನು, ಅಂತಸ್ತುಗಳನ್ನು ಬಿಟ್ಟು ಅವ್ರು ಏನು ಮಾಡಿದ್ರಂತೆ, ತೆಗೆಸ್ಕೊಂಡು ಬಂದರು ಅಂತ 2 ಕೊರಿಂಥ 8ನೇ ಅಧ್ಯಾಯ 9ರಲ್ಲಿ ಹೇಳುತ್ತೆ. ಯಾಕೆ ಬಂದರು ಅಂತ ಅಂದರೆ, ನಾವು ಐಶ್ವರ್ಯವಂತರಾಗಬೇಕೆಂದು ನಮಗೋಸ್ಕರ ಅವರು ಬಡವನಾಗಿ, ದರಿದ್ರನಾಗಿ, ದೀನನಾಗಿ, ದಾಸನಾಗಿ ಬಂದರು ಅಂತ ಹೇಳ್ತಾರೆ. ಅಂದರೆ ಅವರು ಐಶ್ವರ್ಯವಂತನಾಗಿ ಯಾವುದೋ ರಾಜನ ಅರಮನೆಯಲ್ಲಿಯೋ ಯಾವುದೋ ದೇಶದ ಪ್ರಧಾನಮಂತ್ರಿಯಾಗಿ ಬಂದಿದ್ದರೆ ನಾವು ಹಂಗೆ ಆಗಬೇಕು, ಮಾದರಿಯ ಅದೇ ಥರ ಅಂತ ನಾವು ಏನು ಆಗ್ಬಿಡ್ತಿದ್ದೋ. ವಾಕ್ಯಗಳೇನು ಹೇಳ್ತವೆ ಅಂದರೆ, ತಗ್ಗಿಸಲ್ಪಟ್ಟವನು ಹೆಚ್ಚಿಸಲ್ಪಡ್ತಾನೆ. ಇಲ್ಲಿ ಯಾರು ಚಿಕ್ಕವನಾಗಿರ್ತಾನೋ ಅಲ್ಲಿ ಪರಲೋಕದಲ್ಲಿ ದೊಡ್ಡವನಾಗಿರ್ತಾನೆ. ನಾವು ಇಲ್ಲೇನೋ ದೊಡ್ಡವನಾಗ್ಬಿಟ್ರೆ ಪರಲೋಕದಲ್ಲಿ ನಮಗೆ ಚಿಕ್ಕ ಸ್ಥಾನಗಳು ಸಿಗ್ತವೆ ನೋಡಿ. ಹಾಗಾದರೆ ನಮ್ಮನ್ನು ಐಶ್ವರ್ಯವಂತರನ್ನಾಗಿ, ಅಂದರೆ ಜ್ಞಾನದಲ್ಲಿ, ಸತ್ಯದಲ್ಲಿ, ಮಹಿಮೆಯಲ್ಲಿ ನಾವು ಐಶ್ವರ್ಯವಂತರಾಗಬೇಕು ಅಂದಕ್ಕೋಸ್ಕರ ಅವರು ಏನಾದ್ರಂತೆ, ಬಡವನಾಗಿ ಬಂದರು. ಪಾಪಿಗಳು, ದೀನರಲ್ಲಿ ಆತನ ವ್ಯವಹಾರವನ್ನು ಇಟ್ಕೊಳ್ಬೇಕು ಅಂತಂದರೆ ಅದೇ ಸ್ವಭಾವದಲ್ಲಿ ಇರಬೇಕು ಅನ್ನೋಂಥದ್ದನ್ನು ನಾವು ನೋಡ್ತೀವಿ. ಇದರಿಂದ ನಾವು ಕಲಿಬಹುದು. ಅವ್ರ ದಾಸನ ರೂಪ ಧರಿಸಿಕೊಂಡು ಬಂದ ಉದ್ದೇಶ ಇದು. ನೆಕ್ಸ್ಟು ಹೆಂಗೆ ಅವ್ರು ಬಂದರು ಅಂದರೆ, ಇಬ್ರಿಯ 2:9-18 ನಾವು ನೋಡಬೇಕಾದ್ರೆ, ದೇವದೂತರಿಗಿಂತ ಕಡಿಮೆಯಾಗಿ ಸೃಷ್ಟಿ ಮಾಡಲ್ಪಟ್ಬಿಟ್ರು ಮತ್ತು ನಮ್ಮ ಪಾಪಗಳಿಗೋಸ್ಕರ ಅವರು ಈಡು ಕೊಡೋದಕ್ಕೆ ನಮ್ಮಂತೆ ರಕ್ತ ಮಾಂಸಧಾರಿಯಾಗಿ ಬರಬೇಕಾಗಿತ್ತು. ಅವರು ಬೇರೆ ಯಾವುದೋ ರೂಪ ಬರ್ಬೋದಾಯಿತು. ಆದರೆ ಆ ಈಡು ಕೊಡಬೇಕಾದ್ರೆ ಆಜ್ಞೆಗಳ ಪ್ರಕಾರ ಜೀವಕ್ಕೆ ಜೀವ, ಅಲ್ಲಿಗೆ ಅಲ್ಲು,
ಈ ರೀತಿಯಾಗಿ ಕೊಡಬೇಕು ಅಂತಂದರೆ ಈ ಒಂದು ರಕ್ತ ಮಾಂಸಧಾರಿಯಾಗಿಯೇ ನಮ್ಮ ಥರನೇ ಬರಬೇಕಾಯ್ತು. ಅದಕ್ಕೋಸ್ಕರ ಆತನು ಈ ರೀತಿಯಾಗಿ ತಗ್ಗಿಸ್ಕೊಂಡ್ರು ಅಂತ ನೋಡ್ತೀವಿ. ರೋಮ 5ನೇ ಅಧ್ಯಾಯ 18, 19ರಲ್ಲಿ ನೋಡಬೇಕಾದ್ರೆ ಅದೇ ರೀತಿ ನಾವು ಕ್ರಿಸ್ತನಂತೆ ತ್ಯಾಗ ಮಾಡಿದರೆ ಮಾತ್ರ ನಾವು ಸಹ ಮುಂದೆ ಪರಲೋಕದಲ್ಲಿ ಆ ಮಹಿಮೆಯ ಪದವಿ, ಸಂತೋಷ, ಇವೆಲ್ಲವನ್ನು ಅಮರತ್ವವನ್ನು ನಾವು ಅದಕ್ಕೆ ಪಡ್ಕೊಳ್ಬೇಕು. ಅಂದರೆ ಯೇಸು ಕ್ರಿಸ್ತನ ಥರನೇ ದಾಸನಾಗಿ ನಾವು ಈ ಲೋಕದಲ್ಲಿ ನಮಗಿರುವಂಥ ಅಂತಸ್ತು ಅಧಿಕಾರಗಳನ್ನು ನಾವು ತ್ಯಾಗ ಮಾಡಿ ಯೇಸು ಕ್ರಿಸ್ತನ ಥರನೇ ಆತನ ಹೆಜ್ಜೆ ಜಾಡಿನಲ್ಲಿ ನಡೆಯೋದು. ಅಂದರೆ ಅವರು ಅನುಭವಿಸಿದಂಥ ಕಷ್ಟ ಸಂಕಟಗಳು ನೀತಿಗೋಸ್ಕರ, ಪ್ರೀತಿಗೋಸ್ಕರ, ತಂದೆಯ ವಿಧೇಯಗೋಸ್ಕರ, ತಂದೆ ವಾಕ್ಯ ನೆರವೇರಿಸ್ಕೋಸ್ಕರ ತಾಳ್ಕೊಂಡ್ರು ಎಲ್ಲವನ್ನು. ಅದಕ್ಕೋಸ್ಕರ ನಮ್ಮ ವಿಮೋಚನೆಗೋಸ್ಕರ ಅವರು ತ್ಯಾಗ ಮಾಡಿದ್ರು. ಲೋಕದ ವಿಮೋಚನೆ ರಕ್ಷಣೆಗೋಸ್ಕರ ನಾವು ಸಹ ಅವರು ಉಳಿದದ್ದನ್ನು ಮಿಕ್ಕಿದ ಕೆಲಸ ಕಾರ್ಯಗಳನ್ನು ನಾವು ತ್ಯಾಗ ಮಾಡಲೇಬೇಕಾಗುತ್ತೆ ಅನ್ನೋಂಥದ್ದನ್ನು ನೋಡ್ತೀವಿ. ಯೆಶಾಯ 52, 13ರಿಂದ 15ನೇ ವಾಕ್ಯ ತನಕ ನೋಡಿದ್ರೆ ಈ ರೀತಿ ತ್ಯಾಗ ಮಾಡೋದ್ರಿಂದನೇ ಯೇಸು ಕ್ರಿಸ್ತರು ತ್ಯಾಗ ಮಾಡಿದ್ರಿಂದ ಉನ್ನತ ಪದವಿಗೆ ಹೋದರು. ನಾವು ತ್ಯಾಗ ಮಾಡಿದ್ರೆ ಅವ್ರ ಥರನೇ ಮಹಿಮೆಯ ಪದವಿ, ಅವ್ರ ಥರನೇ ಸಿಂಹಾಸನವನ್ನು ಕೊಡ್ತೀವಿ ಅಂತ ವಾಗ್ದಾನ ಮಾಡಿದ್ದಾರೆ ಅಂತ ನಾವು ನೋಡ್ತೀವಿ. ಯೇಸು ಕ್ರಿಸ್ತರು ಸೇವೆ ಮಾಡುವುದಕ್ಕೋಸ್ಕರ ನಾನು ಬಂದಿದ್ದೀನಿ, ಸೇವೆ ಮಾಡಿಸ್ಕೊಳಕ್ಕಲ್ಲ ಅಂದರು. ಹೀಗೆ ಆತನು ಪ್ರಧಾನ ದೇವದೂತನಾಗಿದ್ದರೂ ಸಹಿತ, ಮಿಕಾಯಲ್ ಆಗಿದ್ದರೂ ಸಹಿತ, ಮಹಿಮೆಯಲ್ಲಿ, ಅಧಿಕಾರದಲ್ಲಿ, ಉನ್ನತ ಪದವಿಯಲ್ಲಿ ಇದ್ದರೂ ಸಹಿತ ಅದನ್ನು ನಾನು ಬಿಡಲ್ಲ ಅಂತ ಹೇಳಿದೆ. ದೀನನಾಗಿ ವಿಧೇಯನಾಗಿ ದೇವರಿಗೆ ಬಂದರೋ ಪರಲೋಕದಿಂದ, ಅದೇ ಥರ ನಾವು ಸಹಿತ ಏನಾಗಬೇಕಂತೆ, ತಂದೆಯಾದ ದೇವರಿಗೆ ನಾವು ವಿಧೇಯರಾಗಿ ಬಾಳೋದ್ರಿಂದ ಅನೇಕ ರೀತಿಯ ಹಿಂಸೆ, ನೋವು, ಕೊನೆಗೆ ಮರಣವನ್ನು ಅನುಭವಿಸಿದ್ರು ಯೇಸು ಕ್ರಿಸ್ತರು. ಅದೇ ರೀತಿ ನಾವು ಅನುಭವಿಸೋದ್ರಿಂದ, ತಂದೆಯ ದೇವರಿಗೆ ವಿಧೇಯನಾಗಿದ್ದರಿಂದ, ತಗ್ಗಿಸ್ಕೊಳ್ಳೋದ್ರಿಂದ ಅವರ ಥರನೇ ಉನ್ನತ ಪದವಿಗೆ ನಾವು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ದೇವರ ತಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸ್ಕೊಳ್ರಿ, ಆಗ ದೇವರು ಏನು ಮಾಡ್ತಾರೆ, ತಕ್ಕ ಸಮಯದಲ್ಲಿ ನಿಮ್ಮನ್ನು ಏನು ಮಾಡ್ತಾರೆ, ಮೇಲಕ್ಕೆತ್ತೀರಿ ಅಂತ ವಾಕ್ಯ ನಮ್ಮನ್ನು ಬೋಧಿಸುತ್ತೆ. ಆದ್ದರಿಂದ ಈ ರೀತಿ ಗುಣಗಳು ನಾವು ಬಂದರೆ ಆತನಂತೆ ನಾವು ದಾಸರಾಗಿ, ಲೋಕದಲ್ಲಿ ದೀನರಾಗಿ, ವಿಧೇಯರಾಗಿ ನಾವು ರೂಪವನ್ನು ಧರಿಸ್ಕೊಳ್ಬೇಕಾಗುತ್ತೆ. ನಾವು ಸಹ ಮಾನವ ರೂಪವನ್ನು ಧರಿಸ್ಕೊಂಡಿದ್ದೀವಿ, ಆದರೆ ಮಾನವ ಸ್ವಭಾವವನ್ನು, ಕ್ರಿಸ್ತನ ಪರಿಪೂರ್ಣ ಸ್ವಭಾವವನ್ನು, ಅವರಲ್ಲಿದ್ದಂಥ ಗುಣಗಳನ್ನು ಧರಿಸಿಕೊಳ್ಬೇಕು. ಆಗ ಧರಿಸಿಕೊಂಡಾಗಲೇ ನಾವು ದೇವರ ಜೊತೆಯಲ್ಲಿ, ದೇವರ ರಾಜ್ಯದಲ್ಲಿ ಸೇರಲಿಕ್ಕೆ ಸಾಧ್ಯ ಆಗ್ತದೆ. ಇಂಥ ಒಳ್ಳೆಯ ಅಮೂಲ್ಯ ಪಾಠವನ್ನು ಈ ದಿನ ತಂದೆಯ ದೇವರು ನಮ್ಗೆ ಒದಗಿಸಿಕೊಟ್ಟಿದ್ದಕ್ಕಾಗಿ ತಂದೆಯ ದೇವರಿಗೂ ನಮ್ಮ ರಕ್ಷಕರಂತ ಯೇಸು ಕ್ರಿಸ್ತನಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ಥ್ಯಾಂಕ್ ಯು. ದೇವರಿಗೆ ಸ್ತೋತ್ರ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಆಮೇನ್.